ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚೂಡಿದಾರ್ ಟಾಪನ್ನು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಕಟ್ಟಿಂಗ್ ವಿಡಿಯೋನ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಈಗ ನಾನು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ. ಚೂಡಿದಾರ್ ಟಾಪ್ನ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನೊಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ, ಅಂದರೆ ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಇದೇ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ ಅತಿ ಈಸಿಯಾಗಿ ನೆಕ್ಕನ್ನು ರೆಡಿ ಮಾಡ್ಕೋಬೋದು. ಈಗ ನೋಡಿ, ಸ್ಟ್ರಿಪ್ಪನ್ನು ನಾನು ಕೆಳಗಡೆ ಇಟ್ಟಿದ್ದೀನಿ ಮತ್ತು ಫ್ರಂಟ್ ಪಾರ್ಟ್ ನೆಕ್ಕನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡಿದ್ದೀನಿ ಫ್ಯಾಬ್ರಿಕ್ ಪೀಸ್ ಮೇಲೆ, ಮತ್ತು ಪಿನ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈಗ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನೆಕ್ ಶೇಪ್ ಯಾವ ರೀತಿ ಇದೆ ಅದೇ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ನೀವೇನಾದರೂ ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ನಾನು ಇದೇ ರೀತಿ ಕುರ್ತಿ ಡಿಸೈನು, ಆಮೇಲೆ ಪ್ಯಾಂಟ್ ಕಟ್ಟಿಂಗು, ಬ್ಲೌಸ್ ಬ್ಯಾಕ್ ನೆಕ್ ಕಟ್ಟಿಂಗು, ಬ್ಲೌಸ್ ಕಟ್ಟಿಂಗು ಇದೇ ರೀತಿ ವಿಡಿಯೋನ ಹಾಕ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಇಲ್ಲಿ ನೆಕ್ ಶೇಪಿನ ಮೇಲೆ ಸ್ಟಿಚಿಂಗನ್ನು ಹಾಕ್ಕೊಂಡಿದ್ದಾಗಿದೆ. ಈಗ ಪಿನ್ಸನ್ನು ರಿಮೂವ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಇದನ್ನು ಕಟ್ ಮಾಡ್ಕೋಬೇಕು. ಮತ್ತು ಅಲ್ಲಲ್ಲಿಗೆ ನಾಚನ್ನು ಹಾಕ್ಕೋಬೇಕು, ಬಟ್ಟೆ ನೀಟಾಗಿ ಟರ್ನ್ ಆಗೋ ಸಲುವಾಗಿ. ಈಗ ಟಾಪನ್ನು ಸೀದಾ ಮಾಡಿಕೊಂಡು ಈ ಫ್ಯಾಬ್ರಿಕ್ ಪೀಸನ್ನು ನೆಕ್ಗೆ ಅಟ್ಯಾಚ್ ಮಾಡಿದ್ದೀವಿ. ಇದನ್ನು ರಾಂಗ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು ನೆಕ್ ಶೇಪಿನ ಮೇಲೆ ಇದೇ ರೀತಿ. ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಈ ಟಾಪಿನ ಕಟ್ಟಿಂಗ್ ವಿಡಿಯೋನ ನಾನು ಅತಿ ಈಸಿಯಾಗಿ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಒಂದು ಸರ್ತಿ ಚೆಕ್ ಮಾಡಿ. ನಮಗೆ ಸ್ಟಿಚಿಂಗಲ್ಲಿ ಏನೂ ಗೊತ್ತಿಲ್ಲ ಅನ್ನೋರು ಕೂಡ ಆ ವಿಡಿಯೋನ ನೋಡಿದರೆ ಯಾವುದೇ ಸೈಜ್ಗೆ ನೀವು ಚೂಡಿದಾರ್ ಟಾಪನ್ನು ಅತಿ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಅದಕ್ಕಾಗಿ ಒಂದು ಸರ್ತಿ ಆ ವಿಡಿಯೋನ ಚೆಕ್ ಮಾಡಿ. ಇಲ್ಲಿ ನೋಡಿ, ನೆಕ್ ಪೀಸನ್ನು ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ 1 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ಎಕ್ಸ್ಟ್ರಾ ಬಟ್ಟೆನ ನಾವು ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಪೂರ್ತಿ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹ್ಯಾಂಡ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಫುಲ್ ರೌಂಡಲ್ಲಿ. ಇದೇ ರೀತಿ ಬ್ಯಾಕ್ ಪಾರ್ಟ್ ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ ಕ್ರಾಸಾಗಿ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ ಕ್ರಾಸ್ ಆಗಿರೋ. ಈ 2 ಕ್ರಾಸ್ ಫ್ಯಾಬ್ರಿಕ್ ಪೀಸನ್ನು ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋತೀನಿ ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಪೀಸನ್ನು ಕಟ್ ಮಾಡ್ಕೋತೀನಿ. ಈ ಸ್ಟ್ರೇಟ್ ಪಟ್ಟಿಗೆ ಒಂದು ಸೈಡ್ಗೆ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು ಬಾಟಮ್ವರೆಗೂ. ನೋಡಿ, ಈ ರೀತಿಯಾಗಿ ನೆಕ್ ಪೀಸನ್ನು ರೆಡಿ ಮಾಡ್ಕೋಬೇಕು. ಈಗ ನಾನು ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ ಮತ್ತು ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಫೋಲ್ಡ್ ಮಾಡಲಾರ ಸೈಡನ್ನು ನಾನು ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು ಫುಲ್ ರೌಂಡಲ್ಲಿ. ನೆನಪಿರಲಿ, ಫ್ಯಾಬ್ರಿಕ್ ಪೀಸನ್ನು ನೆಕ್ಗೆ ಅಟ್ಯಾಚ್ ಮಾಡುವಾಗ ಬಟ್ಟೆನ ಎಳೆಯಬೇಡಿ. ಬಟ್ಟೆನ ಎಳೆದು ಸ್ಟಿಚ್ ಹಾಕಿದರೆ ಬಟ್ಟೆನಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಹೀಗಾಗಿ ಬಟ್ಟೆನ ಎಳೆಯಲಾರ್ದೇ ಸ್ಟಿಚ್ ಹಾಕ್ಕೋಬೇಕು. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಪೀಸನ್ನು ಕಟ್ ಮಾಡಿಕೊಂಡು ಅಲ್ಲಲ್ಲಿಗೆ ನಾಚನ್ನು ಹಾಕ್ಕೋಬೇಕು. ಇದರಿಂದ ನೀಟಾಗಿ ಟರ್ನ್ ಆಗುತ್ತೆ ಫ್ಯಾಬ್ರಿಕ್ ಪೀಸು. ಈಗ ಇದನ್ನು ಈ ರೀತಿಯಾಗಿ ರಾಂಗ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನಾವು ಚೂಡಿದಾರ್ ಟಾಪ್ನ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಚೂಡಿದಾರ್ ಟಾಪ್ನ ಬ್ಯಾಕ್ ಪಾರ್ಟ್ ಲುಕ್ಕು ಈ ರೀತಿಯಾಗಿ ಬರುತ್ತೆ. ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಇದೇ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ. ಈಗ ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡು ಇದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವಿಲ್ಲಿ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಈ ಫ್ರಂಟ್ ಪಾರ್ಟಿಗೆ ನೆಕ್ ಪೀಸನ್ನು ಅಟ್ಯಾಚ್ ಮಾಡಿದ್ದೀವಿ, ಅದನ್ನು ಒಂದು ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿ ಆಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಶೋಲ್ಡರಲ್ಲೂ ಕೂಡ ನಾವು ಫ್ರಂಟ್ ಪಾರ್ಟ್ ನೆಕ್ ಪೀಸನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನೋಡಿ, ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ಳೋಣ.
ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲಿಗೆ ಸ್ಲೀವ್ಸ್ ಬಾಟಮ್ಗೆ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಇದೇ ರೀತಿ ಇನ್ನೊಂದು ಸ್ಲೀವ್ಸ್ ಬಾಟಮ್ಗೂ ಕೂಡ ಡಬಲ್ ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಕೊನೆಗೆ ಸ್ಲೀವ್ಸನ್ನು ಫೋಲ್ಡ್ ಮಾಡಿ ಸೆಂಟರ್ಗೆ ನಾಚನ್ನು ಹಾಕೋಬೇಕು ಎರಡು ಸ್ಲೀವ್ಸ್ಗೆ. ಈಗ ಚೂಡಿದಾರ್ ಟಾಪಿಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಮೊದಲಿಗೆ ಸ್ಲೀವ್ಸನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಇದರಿಂದ ಫ್ರಂಟ್ ಆರ್ಮೋಲ್ ಶೇಪ್ ಯಾವುದಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇದು ಬಟ್ಟೆ ಕಡಿಮೆ ಇದೆ, ಇದನ್ನು ಫ್ರಂಟ್ಗೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಬಟ್ಟೆ ಹೆಚ್ಚಿರೋ ಪಾರ್ಟನ್ನು ನಾವು ಬ್ಯಾಕಿಗೆ ಜಾಯಿಂಟ್ ಮಾಡ್ಕೋಬೇಕು. ನಾಚ್ ಹಾಕಿದ್ದೀವಿ ಅದನ್ನು ನಾವು ಶೋಲ್ಡರ್ ಜಾಯಿಂಟಿಗೆ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಈಗ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟಿಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ. ಈಗ ಫ್ರಂಟ್ ಪಾರ್ಟಿಗೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಮತ್ತೆ ನಾನು ಸೆಂಟರ್ಗೆ ಸ್ಲೀವ್ಸ್ ನಾಚು ಮತ್ತು ಶೋಲ್ಡರ್ ಜಾಯಿಂಟು ಬರೋ ಥರ ಇಟ್ಕೊಂಡು ಈ ರೀತಿಯಾಗಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸೈಡ್ಗೆ ನಾನು ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇನ್ನೊಂದು ಸೈಡ್ ಸ್ಲೀವ್ಸ್ನೂ ಕೂಡ ಜಾಯಿಂಟ್ ಮಾಡ್ಕೋಬೇಕು. ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳುವಾಗ ಇದೇ ಮೆಥಡನ್ನು ಫಾಲೋ ಮಾಡಿ ನೀವು. ನೋಡಿ ಒಂದು ಸೈಡ್ ಸ್ಲೀವ್ಸು ಈಗ ರೆಡಿ ಆಗಿದೆ. ಈಗ ಇದೇ ರೀತಿ ಇನ್ನೊಂದು ಸೈಡ್ ಸ್ಲೀವ್ಸ್ನೂ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕು. ನಾಚನ್ನು ನೋಡಿಕೊಂಡು ಶೋಲ್ಡರ್ ಜಾಯಿಂಟ್ ಎಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ಸ್ಲೀವ್ಸ್ ನಾಚು ಬರಬೇಕು. ಅದೇ ರೀತಿ ನಾವು ನೋಡಿಕೊಂಡು ಸ್ಟಿಚ್ಚನ್ನು ಹಾಕೋಬೇಕು. ಮತ್ತು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳುವಾಗ ಸೆಂಟರ್ದಿಂದ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಇದರಿಂದ ನೀಟಾಗಿ ಸ್ಲೀವ್ಸ್ ಜಾಯಿಂಟ್ ಆಗುತ್ತೆ. ಈಗ ನೋಡಿ ನಾನು 2 ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಗೆ ಅಂದರೆ ಫಿಟ್ಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನನ್ನು 2 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಸ್ಲೀವ್ಸಿಂದ. ಸ್ಲೀವ್ಸ್ ಬಾಟಮಿಂದ ಹಿಪ್ ರೌಂಡ್ವರೆಗೂ 2 ಇಂಚ್ವರೆಗೆ ಮಾರ್ಕ್ ಮಾಡಬೇಕು. ನೀವು ಎಕ್ಸ್ಟ್ರಾ ಎಷ್ಟು ಮಾರ್ಜಿನನ್ನು ತೊಗೊಂಡಿದ್ದೀರಿ ಅಷ್ಟೇ ಮಾರ್ಜಿನನ್ನು ನೀವು ಇಲ್ಲಿ ಮಾರ್ಕ್ ಮಾಡಬೇಕು. ನಾನು 2 ಇಂಚ್ ಮಾರ್ಜಿನನ್ನು ತೊಗೊಂಡಿದ್ದೀನಿ ಅಂದರೆ 2 ಇಂಚ್ ಮಾರ್ಜಿನ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಹಿಪ್ ರೌಂಡ್ವರೆಗೂ ಮಾತ್ರ ಈ ಮಾರ್ಕಿಂಗನ್ನು ಮಾಡಬೇಕು ಮತ್ತು ಇಲ್ಲಿವರೆಗೂ ಮಾತ್ರ ಸ್ಟಿಚ್ ಹಾಕೋಬೇಕು. ಇದ್ರ ಕೆಳಗಡೆ ಈ ರೀತಿಯಾಗಿ ಸ್ಲಿಟ್ ಬರುತ್ತೆ. ಇಲ್ಲಿ ಸ್ಟಿಚ್ಚನ್ನು ಹಾಕೋಬಾರ್ದು, ಇದು ಓಪನ್ ಆಗಿಯೇ ಇರಬೇಕು. ಇಲ್ಲಿವರೆಗೂ ಮಾತ್ರ ನಾವು ಸ್ಟಿಚ್ಚನ್ನು ಹಾಕೋಬೇಕು. ಇದೇ ರೀತಿ ಇಲ್ಲಿಯೂ ಕೂಡ ನಾವು ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. 2 ಇಂಚಿಗೆ ನಾನು 2 ಇಂಚ್ ಮಾರ್ಜಿನನ್ನು ಬಿಟ್ಟು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಹಿಪ್ ರೌಂಡ್ವರೆಗೂ. ಈಗೇನು 2 ಇಂಚ್ ಮಾರ್ಜಿನನ್ನು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ವಿ ಇದೇ ಮಾರ್ಕಿನ ಮೇಲೆ ಹಿಪ್ ರೌಂಡ್ವರೆಗೂ ಸ್ಟಿಚ್ ಹಾಕೋಬೇಕು. ಇಲ್ಲಿ ಸ್ಟಿಚ್ಚನ್ನು ಹಾಕೋಬಾರ್ದು, ಇದ್ರ ಕೆಳಗಡೆ ಸ್ಲಿಟ್ ಬರುತ್ತೆ. ನೋಡಿ ಫೈನಲ್ ಆಗಿ ನಾನು ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ಮಾರ್ಕಿನ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿವರೆಗೂ ಸ್ಟಿಚಿಂಗನ್ನು ಹಾಕ್ಕೊಂಡು ಇದನ್ನು ಓಪನ್ ಆಗಿ ಬಿಟ್ಟಿದ್ದೀನಿ. ಅದೇ ರೀತಿ ಈ ಸೈಡ್ಗೂ ಕೂಡ ಮಾರ್ಕಿನ ಮೇಲೆ ನಾನು ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಟ್ಟೆನ ಓಪನ್ ಆಗಿ ಬಿಟ್ಟಿದ್ದೀನಿ. ಈಗ ನಾವು ಸೈಡ್ ಸ್ಲಿಟನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸೈಡ್ಗೆ ನಾವು ಈ ರೀತಿಯಾಗಿ ಫ್ಯಾಬ್ರಿಕನ್ನು ಓಪನ್ ಮಾಡಿಕೊಂಡು ಒಂದು ಸೈಡ್ ಬಾಟಮಲ್ಲಿ ನಾವು ಈ ರೀತಿಯಾಗಿ 2 ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಯಾಗಿ 2 ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಸ್ಟಿಚ್ಚನ್ನು ಹಾಕೊತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ ಫಿಟ್ಟಿಂಗ್ ಸ್ಟಿಚ್ಚು ಬರೋವರೆಗೂ ಇದೇ ರೀತಿಯಾಗಿ 2 ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ಚು ಬಂದಿದೆ. ಅದ್ರ ಮೇಲ್ಗಡೆ 1/2 ಇಂಚ್ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತು ಬಟ್ಟೆನ ಟರ್ನ್ ಮಾಡ್ಕೋಬೇಕು ಈ ರೀತಿಯಾಗಿ. ಈಗ ಇಲ್ಲಿ ಈ ಕಡೆ ಫ್ಯಾಬ್ರಿಕನ್ನು ಈ ರೀತಿಯಾಗಿ 2 ಫೋಲ್ಡ್ ಮಾಡ್ಕೋಬೇಕು. ಒಳಗಡೆ 2 ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟಾಗಿ ಸ್ಟಿಚ್ಚನ್ನು ಹಾಕೋಬೇಕು. ಮತ್ತು ಇಲ್ಲಿಂದ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ 2 ಫೋಲ್ಡ್ ಮಾಡ್ಕೊತ ಬಾಟಮ್ವರೆಗೂ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಸೈಡ್ ಸ್ಲಿಟನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಅಂತ ನಾನು ಈಸಿ ಮೆಥಡಲ್ಲಿ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ. ಇದೇ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಇದೇ ಮೆಥಡನ್ನು ಫಾಲೋ ಮಾಡಿದರೆ ಎಲ್ಲೂ ಕೂಡ ಮಿಸ್ ಆಗೋ ಚಾನ್ಸೇ ಇಲ್ಲ. ಇನ್ನು ನೀಟಾಗಿ ಫಿನಿಶಿಂಗ್ ಸಲುವಾಗಿ ಈಗ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ, ಅದರ ಸೈಡಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಈ ರೀತಿಯಾಗಿ ಪೂರ್ತಿ ಸೈಡಿಗೆ ಈ ಸ್ಟಿಚ್ಚು ಬರಬೇಕು.
ನಾನು ಹೇಳ್ಕೊಟ್ಟಿರೋ ಈ ಮೆಥಡು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿಯಾಗಿ ನಾನು ಒಂದು ಸೈಡ್ ಸ್ಲಿಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇನ್ನೊಂದು ಸೈಡ್ ಸ್ಲಿಟನ್ನು ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕು. ಇದೇ ಮೆಥಡನ್ನು ಫಾಲೋ ಮಾಡಿ. ನೋಡಿ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ. ಚೂಡಿದಾರ್ ಟಾಪ್ಗೆ ಮೇನ್ ಅಟ್ರಾಕ್ಷನ್ ಅಂದರೆ ಸೈಡ್ ಸ್ಲಿಟನ್ನು ಇದೇ ಮೆಥಡನ್ನು ಫಾಲೋ ಮಾಡಿ ನೀವು ಸ್ಟಿಚ್ ಮಾಡೋದಾದರೆ ಎಲ್ಲಿಯೂ ಕೂಡ ಕೆಡೋ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಈಗ ಯಾವ ರೀತಿಯಾಗಿ ಆ ಕಡೆಗೆ ನಾವು ಸೈಡ್ ಸ್ಲಿಟನ್ನು ಸ್ಟಿಚ್ ಮಾಡಿದ್ದೀವಿ ಅದೇ ಮೆಥಡನ್ನು ಇಲ್ಲಿಯೂ ಕೂಡ ಯೂಸ್ ಮಾಡಿ ಈ ಸೈಡ್ ಸ್ಲಿಟನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಎರಡೂ ಕಡೆ ಸ್ಲಿಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಬಾಟಮಲ್ಲೂ ಕೂಡ 2 ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಇದೇ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ. ಮತ್ತು ನಾನು ಹೇಳ್ಕೊಟ್ಟಿರೋ ಮೆಥಡು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.